ಈ ಆದರ್ಶ್ ಪ್ರಜ್ವಲ್ ಮತ್ತೆ ಅಭಿಷೇಕ್ ಪ್ರಭಾಕರ್. ಸರ್ ಆದರ್ಶ್ ಪ್ರಜ್ವಲ್ ಬಗ್ಗೆ ಹೇಳ್ಬೇಕಂದ್ರೆ ಆಬ್ವಿಯಸ್ಲಿ ಎಲ್ಲ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಆಡಿದ್ದಾರೆ. ಫಸ್ಟ್ ಈ ಸೀಸನ್ ಕಪಲ್ ಆಫ್ ಸೀಸನ್ಸ್ ಇಂದ ಅವ್ರ ಸ್ಟ್ರೈಕ್ ರೇಟ್ ನೀವು ಮಾನಿಟರ್ ಮಾಡಿದ್ರೆ, ನಾ ಹೇಳ್ತಾ ಇದ್ದೀನಿ, ನಾನು ಬರ್ಕೊಂಡಿದ್ದೀನಿ, ಹಿ ಹ್ಯಾಸ್ ಅ ಸ್ಟ್ರೈಕ್ ರೇಟ್ ಆಫ್ ಮಲ್ಟಿ ಡೇ ಕ್ರಿಕೆಟ್ ಹೇಳ್ತಾ ಇದ್ದೀನಿ ನಿಮ್ಗೆ. 157 ಸ್ಟ್ರೈಕ್ ರೇಟ್ ಇದೆ. T20 ಅಲ್ಲಿ ಅವ್ರದ್ದು 237 ಸ್ಟ್ರೈಕ್ ರೇಟ್ ಇದೆ. ಯಾವ ನಂಬರ್ ಅಲ್ಲಿ ಆಡೋದಪ್ಪ ಇವರು? ಸರ್ ಇವ್ರು ಆಡೋದು T20 ಅಲ್ಲಿ ಓಪನ್ ಮಾಡ್ತಾರೆ ಮತ್ತೆ ಟಾಪ್ ಆರ್ಡರ್ ಆಡ್ತಾರೆ. ಬಟ್ ಮಲ್ಟಿ ಡೇ ಅಲ್ಲಿ ನಂಬರ್ 6 ಆಡ್ತಾರೆ, ಬಿಕಾಸ್ ಈಸ್ ಅ ಕೀಪರ್. ಅದಕ್ಕೆ ನಿಮ್ಗೆ ಆಲ್ರೆಡಿ ಬ್ಯಾಟರ್ಗಳು ಓಪನಿಂಗ್ ಬೇಜಾನಿದಾರಲ್ಲ, ಸೊ ಆದರ್ಶ್ಗೆ ಎಲ್ಲಿ ನೀವು ಜಾಗ ಕೊಡ್ತೀರಾ? ಅವ್ರ ಪ್ಲಸ್ ಪಾಯಿಂಟ್ ನೋಡಿ, ನಮ್ಗೆ ಮಲ್ಟಿ ಡೇ 6 ಆಗ್ತಾ ಇದ್ದಾರೆ, ಸೊ ಐ ಕ್ಯಾನ್ ಯೂಸ್ ಹಿಮ್ ಆಸ್ ಅ ಫಿನಿಶರ್ ಆಲ್ಸೋ. ನೈಸ್ ಒಳ್ಳೆ ಪಿಕ್. ಸೊ ಅವರು ಒಳ್ಳೆ ನಮ್ಗೆ ಅಂಡ್ ಪ್ಲಸ್ ನಮ್ಗೆ ಸೆಕೆಂಡ್ ಕೀಪರ್ ಆದ್ರು ಅವರು. ಮತ್ತೆ ಈ ಟೂರ್ನಮೆಂಟ್ ಅಲ್ಲಿ ಮುಂಚೆ ಹೇಳಿದ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ಇರ್ಲಿಲ್ಲ, ಬಟ್ ಈಗ ದೇರ್ ಇಸ್ ಕ್ಲಾರಿಟಿ ಆಫ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಇನ್ ದಿಸ್ ಟೂರ್ನಮೆಂಟ್. ಸೊ ಐ ಕ್ಯಾನ್ ಯೂಸ್ ಹಿಮ್ ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಟು. ಅಭಿಷೇಕ್ ಪ್ರಭಾಕರ್ ಇವರು ಧ್ರುವ್ ಪ್ರಭಾಕರ್ ಬ್ರದರ್ ಇವರು? ಇಲ್ಲ, ಇವರು ಫಾಸ್ಟ್ ಬೌಲರ್, ಮತ್ತೆ ಜೋರಾಗಿ ಆಗ್ತಾರೆ. ಇವರು ಲಾಸ್ಟ್ ಇಯರ್ ಇನ್ಫ್ಯಾಕ್ಟ್ ಗುಲ್ಬರ್ಗಾ ಮಿಸ್ಟೇಕ್ಸ್ ಆಡಿದ್ದಾರೆ, ಮತ್ತೆ ಬಿಕಾಸ್ ಆಫ್ ವೈಶಾಖ್ ಇಂಜರಿ ಅವ್ರಿಗೆ ಚಾನ್ಸ್ ಸಿಕ್ಕಿತ್ತು, ಮತ್ತೆ ಎವ್ರಿ ಗೇಮ್ ಪರ್ಫಾರ್ಮ್ ಮಾಡಿದ್ದಾರೆ ಅವರು. ಈಸ್ ಅ ಗುಡ್ ಪರ್ಫಾರ್ಮರ್ ಆಸ್ ಅ ರೈಟ್ ಆರ್ಮ್ ಫಾಸ್ಟ್ ಬೌಲರ್. 1 ಮತ್ತೆ 3.7 lakhs ನೋಡ್ತಾ ಇದ್ದೀರಾ ನೀವು. ಅವ್ರದ್ದು ಇನ್ಫ್ಯಾಕ್ಟ್ ಈ ಲೀಗ್ ಅಲ್ಲೇ 100 ಇದೆ. ಮತ್ತೆ T20 ಅಲ್ಲಿ ಅವ್ರದ್ದು 150+ ಸ್ಟ್ರೈಕ್ ರೇಟ್ ಇದೆ. ಹಿ ಹಿಟ್ಸ್ ದ ಬಾಲ್ ಬಿಗ್. ಸೊ ನೀವು ಕ್ಲಿಯರ್ ಕಟ್ ಆಗಿ ಫೋಕಸ್ ಅಟೆನ್ಷನ್ ಕೊಟ್ಟಿರೋದು ಸ್ಟ್ರೈಕ್ ರೇಟ್ಗೆ, ನೋ ಡೌಟ್ ಅಬೌಟ್ ಇಟ್.